ನಮಸ್ಕಾರ 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 ಗುರುವೇ, ನನ್ನ ಸೆಕೆಂಡ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ನಿಮ್ಮನ್ನು ನಿಡಗಲ್ ಐತಿಹಾಸಿಕ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಭಾಳ ರಿಸ್ಕಿ ಟ್ರೆಕ್ ಆಗಿರುತ್ತೆ, ಯಾಕಂದರೆ ನಮ್ಮೂರಿಂದನೇ ಹತ್ತುತ್ತಾ ಇದ್ದೀವಿ. ಬನ್ನಿ, ನೀವು ಕೂಡ ನನ್ನ ಜೊತೆ ಈ ಒಂದು ಅಡ್ವೆಂಚರಸ್ ರಿಸ್ಕಿ ಟ್ರೆಕ್ನ ಮಾಡೋಣ. ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಗುರುವೇ, ಇದೇ ನಿಡಗಲ್ ಬೆಟ್ಟಕ್ಕೆ ಹೋಗುವಂಥ ದಾರಿ. ಈಗ ನೋಡ್ತಾ ಇದ್ದೀರಲ್ಲ, ಈ ದಾರಿಯಿಂದನೇ ಹೋಗ್ಬೇಕು ನಾವೀಗ ಮೇಲಕ್ಕೆ. ಬನ್ನಿ, ನಿಧಾನವಾಗಿ ಹತ್ಕೊಂತ ಹೋಗೋಣ. ಈ ದಾರಿಯಿಂದ ಹೋಗ್ಬೇಕೀಗ. ಬನ್ನಿ. ಮಾತಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಕಳ್ಳಿ ಕಾಟ ಜಾಸ್ತಿ, ಅದಕ್ಕೆ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ನವಿಲು ಗರಿಗಳೆಲ್ಲ ಬಿದ್ದವೆ. ನವಿಲುಗಳೆಲ್ಲ ಜಾಸ್ತಿ ಇಲ್ಲಿ. ನೋಡಿ, ಆ ಕಡೆಗೆ ಹೋಗ್ಬೇಕು. ಈ ಜಾಗದಾಗ ಹೆಚ್ಚು ಕಳ್ಳಿಗಳು ಇರ್ತಾವಂತೆ. ಮಾತಾಡ್ಕೊಂಡು ಹೋಗ್ಬೇಕು. ಬರೀ ಹೋಗೋಣ ಮ್ಯಾಕೆ. ರೀಸೌಂಡ್ ಬರ್ತದೆ, ಕೂಗುದ್ರಿ ಗುಂಡುಗಳ ಶಬ್ದಕ್ಕೆ ಎಕೋ ಆಗ್ತಾ ಐತಿ ಇಲ್ಲಿ. ನೋಡ್ರಪ್ಪ, ಇಲ್ಲಿ ಗಂಟ ಬಂದಿದ್ದೀನಿ. ಸುಸ್ತಾಗಿದ್ದೀನಿ ನಾನಾದ್ರೆ. ದಾರಿ ಹಂಗೆ ಅರಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದೆ ಈಗ ಅಲ್ಲಿ ಸಿಕ್ರಕ್ಕೆ ಹೋಗ್ಬೇಕು. ನೋಡ್ರಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಈ ಗುಂಡು ದಾಟ್ಕೊಂಡು ಆ ಕಡೆ ಗುಂಡಿಂದ ಆ ಕಡೆ ಹೋಗ್ಬೇಕೀಗ. ಅಲ್ಲಿ ಕೋಟೆ ಕಾಣಿಸ್ತಾ ಇದೆ ನೋಡಿ, ಆ ಕೋಟೆ ಹತ್ರ ಹೋಗ್ಬೇಕೀಗ ಸದ್ಯಕ್ಕೆ. ಮಳೆ ಬಂದಾಗ ನೋಡ್ರಿ, ನೀರು ಬಂದು ಎಲ್ಲ ಯಾವ ತರ ಆಗಿದೆ ಇಲ್ಲಿ. ಪೂರಾ ಹೋಗೈತೆ. ಕೆಳಗೆ ನೋಡ್ಕೋಬೋದು ನೀವು. ಅದು ನಮ್ಮೂರು. ಈಗ ಕಾಣಿಸ್ತಾ ಇರೋದು ಅದು ನಮ್ಮೂರು. ಆ ಕಡೆ ನಮ್ಮ ಪಕ್ಕದೂರು ದೊಡ್ಡನಹಳ್ಳಿ. ನೋಡಿ, ಈಗ ಜಸ್ಟ್ ಒಂದು ಮೊಲ ಹೋಯ್ತು. ಸಡನ್ ಆಗಿ ಬಂದೆ, ಸಿಗ್ಲಿಲ್ಲ, ಅದು ಕ್ಯಾಪ್ಚರ್ ಆಗ್ಲಿಲ್ಲ ಕ್ಯಾಮ್ರಾದಲ್ಲಿ. ಈ ಕಡೆ ಹೋಯ್ತು. ಇಲ್ಲೇ ಹೋಗಿದ್ದು. ಕಳ್ಳೆ ಮುಳ್ಳು ದಾರಿ ಆದ್ರೆ ಜಾಸ್ತಿ ಇದೆ. ನೀವು ಹೋಗ್ಬೇಕು. ಬರೀ ಹೋಗ, ಎಲ್ಲ ಕಳ್ಳಿ ಎಲ್ಲ ಮುಳ್ಳು. ನಾನಾದ್ರೆ ಕೆಲ್ಸಕ್ಕೆ ಬರ್ದಂಗೆ ಆಗಿದ್ದೀನಿ. ಹಿಂಗಾಸಿ ಹೋಗ್ಬೇಕೀಗ. ಇವ್ ಕಳ್ಳಿ ಅಡ್ಡಾಡೋ ದಾರಿ ಅನ್ಕೊಂತೀನಿ ಒಂದು. ನೋಡಿ, ಹಿಂಗೆ ತೂರ್ಕೊಂಡು ಹೋಗ್ಬೇಕಷ್ಟೇ. ಇನ್ನ ಕಳ್ಳಿಗಳು ದಾರಿ ಆ ಕಡೆನೆ ಬಂದಾಯ್ತು. ಹಿಂಗೆ ತೂರ್ಕೊಂಡು ಹೋಗ್ಬೇಕಷ್ಟೇ. ಇನ್ನ ಬಂದಾಯ್ತು. ಈಗ ದಾರಿ ಐತಿ. ದಾರಿ ಎಲ್ಲ ಕಂಪ್ಲೀಟ್ ಮುಚ್ಕೊಂಡು ಹೋಗೈತೆ. ಅಂದ್ರೆ ಕೆಲ್ಸಕ್ಕೆ ಬಾರ್ದಂಗ ಆಗ ಹೋಗಿದ್ದೀನಿ. ಬಟ್ಟೆ ಗಿಟ್ಟೆ ಎಲ್ಲ ತುಂಬಾ ಇದಾಗೋಗೈತೆ. ಅಯ್ಯಪ್ಪ, ನೋಡ್ರಿ, ಈ ಗುಹೆಗಳೆಲ್ಲ ಕಳ್ಳಿ ಗಿಳಿ ಅಂತ ಗುಹೆಗಳು ಇವೆಲ್ಲ. ಅದಕ್ಕೆ ಯಾವ ಇಲ್ಲ ಸದ್ಯಕ್ಕೆ. ನೋಡಿ, ಹಳೇ ಕೋಟ ಬಿದ್ದೋಗಿರೋ ಹತ್ರ ಬಂದಿದೀವಿ. ಡೆಡ್ ಎಂಡ್ ಹತ್ರ ಇರೋದು ಇದು. ಮೋಸ್ಟ್ಲಿ ಯಾರು ಬಂದಿರಕ್ಕಿಲ್ಲ ಇಲ್ಲಿ. ನೋಡ್ರಿ, ಎಲ್ಲ ಬಿದ್ದೋಗೈತೆ. ಈಗ ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ. ಕಳ್ಳ ಇದೆ, ಸ್ವಲ್ಪ ಹೊರಗೆ ಮಾಡ್ಕೊಂಡು ಹೋಗ್ತೀನಿ. ಏನ್ ನೋಡ್ರಿ, ಬಿದ್ದೋಗೈತೆ, ಎಲ್ಲ ಕಂಪ್ಲೀಟ್ ಬಿದ್ದೋಗೈತೆ. ನಾನೀಗ ಬದೀನಿ ನೋಡ್ರಿ, ಇಲ್ಲಿಗೆ ಕಂಪ್ಲೀಟ್ ಇದು ಕಟ್ಟಿರೋದು. ಅವಾಗ ಕಂಪ್ಲೀಟ್ ಎಲ್ಲ ಬಿದ್ದೋಗೈತೆ. ಹಿಂಗೆ ಹಸಿ ಹೋಗೋಣ ಬರ್ರಿ. ಈಗ ಕೋಟೆ ಡೆಡ್ ಎಂಡ್ ಇದು. ಮೇಲಕ್ಕೆ ಹೋಗ್ಬೇಕು ಈ ದಾರಿಯಿಂದ. ಇಲ್ಲಿಂದ ದಾರಿ ಐತೆ, ಸೀಳ್ ದಾರಿ. ಹಿಂಗೆ ಹಸಿ ಹೋಗ್ಬೇಕಿನ್ನ. ಇದೇ ನೋಡ್ರಿ, ಕಂಪ್ಲೀಟ್ ಎಲ್ಲ ದಾರಿ ಕಳ್ಳೆಯಿಂದ ಮುಚ್ಕೊಂಡು ಹೋಗೈತೆ. ಜಾಸ್ತಿ ದಿನ ಆಗೈತೆ, ಯಾರು ಬಂದೇ ಇಲ್ಲ. ಇದು ದಾರಿ ಇದರಿಂದ ಹೋಗ್ಬೇಕೀಗ. ಕಳ್ಳಿ ತೂರ್ದಂಗೆ ಆಯ್ತು ಸೇಮು. ಅಯ್ಯಪ್ಪ, ಕಳ್ಳಿಗಳು ಗಿಲ್ಡಿಗಳು ಎಲ್ಲಿ ಬರ್ತಾವೋ ಗೊತ್ತಿಲ್ಲ. ದಾರಿ ಮಾತ್ರ ನೋಡ್ರಿ, ದಾರಿ ಅಡ್ಡ ಹಾಕಿ ನಾನ್ ನೋಡ್ರಿ ಹೆಂಗಾಗಿ ಹೋಗಿದ್ದೀನಿ ನೋಡಿ. ಅಯ್ಯಪ್ಪ, ನೋಡಿ ಇಲ್ಲಿಂದ ಏಕ ಕಾಣಿಸ್ತೈತೆ. ಈ ಕುಡ್ಗಲ್ಲಿರೋದಕ್ಕೆ ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ
ಕಳ್ಳೆಗೆ ಯಾವ ಕಳ್ಳೆಗೆ ಏನೇನು ಆಗೋಗೋದು ನೋಡ್ರಿ. ನೋಡಿ ಇಲ್ಲಿಂದ ಎಷ್ಟು ಕಾಣಿಸ್ತೈತೆಲ್ಲ, ಎಲ್ಲ ಬೆಟ್ಟಗಳೇ. ನಾವೊಂದು ಒಬ್ರೊಬ್ರು ಬೆಟ್ಟ ಹತ್ತಕ್ಕೆ ಸುಸ್ತಾಗ್ತೀವಿ. ಮೊದ್ಲೆಲ್ಲ ಹೆಂಗ್ ಮಾಡೋರು ಆಗಿನ ಕಾಲದವ್ರು, ಇಲ್ಲೆಲ್ಲ ಹೆಂಗ್ ಅಡ್ಡಾಡೋರು ನೋಡಿ, ಅವರೇ ನಮ್ಗೆ ಇನ್ಸ್ಪಿರೇಷನ್. ನೋಡಿ ಇಲ್ಲಿಗೆ ಬಂದಿದ್ದೀನಿ, ಈ ದಾರಿಯಿಂದ ಹೋಗ್ಬೇಕು. ಕೆಳಗಿಂದ ಬಂದಿದ್ದೀನಿ, ದಾರಿನೇ ಗೊತ್ತಾಗಂಗಿಲ್ಲ. ಈ ದಾರಿಯಿಂದ ಮ್ಯಾಕ್ ಹೋಗ್ಬೇಕಂತ ಬರೀ ಹೋಗೋಣ. ನೋಡಿ ಆ ಮುಳ್ಳಿನ ಗಿಡಗಳಾದ್ರೆ ದಾಟ್ ಬಂದಿದ್ದೀನಿ, ದಾರಿ ಈ ಕಡೆ ಇಲ್ಲ, ಹಿಂಗಾಸಿ ಇದೆ. ಮುಳ್ಳಿನ ಗಿಡಗಳು ದಾಟಾದ್ರೆ ಬಂದಿದ್ದೀನಿ ನೋಡಿ. ಈಗ ಹಿಂಗಾಸಿ ಹೋಗ್ಬೇಕು ಮೇಲೆ. ಗುಹೆ ನೋಡಿ, ಏನಂದ್ರೆ ಏನೂ ಇಲ್ಲ, ಏನೂ ಇಲ್ಲ. ಆದರೆ ನೋಡಿ ಹಿಂಗಿದ್ವು. ಆ ಕಾಲದಾಗ ಯಾರಾದರೂ ಬಂದು ಇರುತ್ತಿದ್ರೇನೋ ಗೊತ್ತಿಲ್ಲ. ನೋಡಿ ಇಲ್ಲಿ ನೋಡಿ, ಸಾಂಬಾರಿಗೆ ಹಾಕೋವಂಥ ಇದು ಫಂಗಸ್ಸು ನೋಡಿ, ಇಲ್ಲೆಲ್ಲ ಫುಲ್ಲು ಬೆಳೆದಿದೆ ನೋಡಿ. ಗುಂಡುಗಳು ತುಂಬ ಫಂಗಸ್ಸೇ, ಸಾರಿಗೆ ಹಾಕ್ತಾರಲ್ಲ ಅದು ಬೆಟ್ಟದು ಅಂತಾರಲ್ಲ, ಇದೆ ಯಥೇಚ್ಛವಾಗಿದೆ ಇಲ್ಲಿ ಗುಂಡುಗಳ ಹತ್ರ. ದಾರಿ ಎಲ್ಲ ತಪ್ಪೋಗಿ ಆ ಕಡೆ ಬೆಟ್ಟಕ್ಕೆ ಹೋಗಿ ಈ ಕಡೆ ಬಂದಿದ್ದೀನಿ. ಇಲ್ಲಿ ನೋಡಿ ಕಾಣಿಸ್ತೈತೆ. ಇದೀಗ ಮೇಕ್ಕೆ ಹೋಗ್ಬೇಕು. ನಾನು ಬಂದಿದ್ದು ನೋಡಿ ಈ ಜರ್ಗೆಯಿಂದ. ನಮ್ಮ ತಾಯಣೆಗೂ ದಾರಿ ಮಾತ್ರ ಗೊತ್ತಾಗ್ತಾ ಇಲ್ಲ ನನಗೆ, ಹೆಂಗೆ ಬಂದಿದ್ದೀನೋ ನನಗೇ ಗೊತ್ತಿಲ್ಲ. ಈ ಕಡೆ ಕೋಟೆ ಕಾಣಿಸ್ತೈತೆ, ಹಂಗೂ ಹಿಂಗೂ ಬಂದಿದ್ದೀನಿ. ಇಲ್ಲಾಸಿ ಬಂದಿದ್ದೀನಿ, ಹಂಗಾಸಿ. ಈಗ ಹೋಗ್ಬೇಕು ಇಲ್ಲಿಗೆ. ಎಲ್ಲೆಲ್ಲೂ ಯಾವ್ಯಾವ ಗುಡ್ಡುಗಳು ಬರೀ ಜರುಗು. ಮೇಲೆ ಹೋಗ್ಬೇಕು ಹಿಂಗೆ ನೋಡಿ, ಕಾಣಿಸ್ತಾ ಇದೆ ಅದು ಜರುಗು. ಹಿಂಗಾಸಿ ಬಂದಿದ್ದೀನಿ ನಾನು. ಇದೇ ನೋಡಿ ತಂತಿ, ಹಿಂಗೆ ಇಟ್ಕೊಂಡು ಹಂಗಾಸಿ ಎತ್ತಿ ಹೋಗ್ಬೇಕು. ಬರ್ರಿ ನೋಡಿ, ಕೆಳಗಿಂದ ತಂತಿ ಹಿಡ್ಕೊಂಡು ಬಂದಿದ್ದೀನಿ ನೋಡಿ. ಯಾವ ಥರ ಇದೆ ಇಲ್ಲಿ ತಂತಿ ನೋಡಿ. ಊರು ನೋಡಿ ಯಾವ ಥರ ಕಾಣಿಸ್ತೈತೆ ಇಲ್ಲಿಂದ. ಇದೆಲ್ಲ ಕಳ್ಳೆ ಬೆಳೆದೈತೆ, ಯಾರೂ ಹೋಗಿಲ್ಲ. ಇದನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬೇಕೀಗ ನಾನು ನೋಡಿ. ಎಲ್ಲ ಕಳ್ಳೆ ಬೆಳೆದೈತೆ. ದಾರಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ. ಮುಚ್ಚಿ ತಂದಿರೋದ್ರಿಂದ ಸುಲಭ ಆಗ್ತಾಯಿದೆ ಕೆಲಸ. ಇಲ್ಲಾಂದಿದ್ರೆ ದೇವ್ರಾಣೆಗೂ ಇಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ. ಅದು ಕಳ್ಳೆ ನಾನಂತೂ ಇಟ್ಕೊಂಡೋಗಿ. ಈ ಪ್ಲೇಸ್ ನೋಡಿ ಹೆಂಗೈತೆ. ಸ್ವಲ್ಪ ಕಾಲು ಜಾರಿದ್ರೆ ಸೀದಾ ಕೆಳಗೆ ಹೋಗಿ ಕೈ ಕಾಲು ಸೊಂಟ ಎಲ್ಲ ಮುರ್ಕೊಂತೀವಿ ನೋಡಿ. ಇಲ್ಲಿಂದ ನಿಧಾನಕ್ಕೆ ಬಂದೆ, ಇನ್ನು ಮೇಲೆ ಬೇರೆ ಹೋಗ್ಬೇಕು ನೋಡಿ. ಅಲ್ಲಿಂದ ಆ ಕಡೆ ಹೋಗ್ಬೇಕಿನ್ನ. ಅಲ್ಲಿಂದ ಏನೋ ಬಂದೆ, ಇಲ್ಲಿ ನೋಡಿ ಫುಲ್ಲು ಮುಚ್ಕೊಂಡೆ ಹೋಗ್ಯದ ದಾರಿ. ಫುಲ್ಲು ರೋಜಾ ಗಿಡ ಬೆಳೆದು ಬಿಟ್ಟವೆ. ಭಾಳ ರಿಸ್ಕಿ ಆಯ್ತಪ್ಪೋ ಸ್ವಾಮಿ. ಕಳಗಸಿ ಹೋಗ್ಬೇಕು ಹಿಂಗೆ, ಎಲ್ಲ ರೋಜಾ ಗಿಡ. ಇನ್ನೇನು ಮಾಡೋಣ, ತೂರ್ಕೊಂಡು ಹೋಗ್ತಾರೆ. ಕಣ್ಣಿಗೆ ನೇಟಾದರೆ ಹೋಗಿಲ್ಲ. ಓಹೋ, ಮೊಬೈಲ್ ಹಿಡ್ಕೊಂಡು ಮುಚ್ಚಿಡ್ಕೊಂಡು ಹತ್ಬೇಕಂದ್ರೆ ನೋಡಿ, ಕಳ್ಳೆಯಿಂದ ಈ ತೂರ್ಕೊಂಡು ಬಂದಿದೆ. ಏನಿಲ್ಲ ದಾರಿಯಲ್ಲಿ. ಅಯ್ಯಪ್ಪ, ಓಹೋ, ಹಾಂ, ಈ ದಾರಿಗೆ ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ ನೋಡ್ರಿ. ಫುಲ್ ಕಂಪ್ಲೀಟ್ ಎಲ್ಲ ಸ್ಯಾದ್ರೆ ಬೆಳೆದೈತೆ. ನಾನು ಅನ್ಕೊಂಡಷ್ಟು ಸುಲಭ ಇಲ್ಲ ದಾರಿ ಮಾತ್ರ. ಮೈ ಎಲ್ಲ ಗಾಯ ಆಗೈತೆ ನನಗಾದರೆ ಕಳ್ಳೆಗೆ. ಆದರೂ ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀನಿ, ಹೋಗ್ತಾ ಇರ್ಬೇಕಂತ ಹೇಳಿ ಬರ್ತೀನಿ. ಇಲ್ಲಾಂದರೆ ಯಾವಾಗ ಕೆಳಗಿಳಿದು ದೂರ ಕಡೆ ಹೋಗ್ತಾಯಿದ್ದೆ. ಮುಂದೆ ಹೋಗೋಣ ಬನ್ನಿ, ಹಂಗೆ ದಾರಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಗುರುವೇ ದೇವ್ರೆ. ಇಳಬೇಕು, ಹೋಗ್ತಾ ಇರಬೇಕು. ಒಳ್ಳೆ 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 ಒಳ್ಳೆ. ಹಾಂ, ಆ ಕಡೆ ಬಂತು.
ಅಲ್ಲಿ ತಂತಿ ಬಂದಿದ್ದು. ಈ ಕಳ್ಳೆ ನೋಡ್ರಿ ಹಿಂಗ್ಯಾಸಿ ಬಂದಿದ್ದೀನಿ. ಏನಿಲ್ಲೆಲ್ಲ ಬಿದ್ದು ಕೋಟೆ ಗೀಟೆ ಎಲ್ಲ ಬಿದ್ದೋಗೈತೆ, ಬಿದ್ದೆಲ್ಲ ದಾರಿಯೆಲ್ಲ ಮುಚ್ಕೊಂಡು ಹೋಗೈತೆ. ನಮ್ಮ ರಂಗಸಮುದ್ರದಿಂದ ಕೋಟೆ ಹತ್ಬೇಕಂದ್ರೆ ದೇವರಣಗೂ ಭಾಳ ರಿಸ್ಕಿನೇ ಹೇಳ್ಬೋದು. ಹಿಂಗಾಸಿ ಹೋಗ್ಬೇಕೀಗ. ಇದೇ ಸ್ವಲ್ಪ ಇಲ್ಲಿಂದ ಏನು ಬನ್ನಲ್ಲ, ಎಲ್ಲ ಮುಳ್ಳು ದಾರಿ. ಸ್ವಲ್ಪ ಕಾಲು ಜಾರಿದ್ರೆ ಸೀದಾ ಕೆಳಗೆ. ನಿಧಾನಕ್ಕೆ ನೋಡ್ಕೊಂಡು ಬಂದೆ. ಇಲ್ಲಿ ಅಷ್ಟೇನಿಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಬರ್ರಿ, ಇಲ್ಲಿ ಕೊತ್ಕೊಂಡು ಒಂದು ಕತೆ ಹೇಳ್ತೀನಿ ಬರ್ರಿ. ನಾನಿರೋದು ನೋಡಿ ಒಂದ್ಸಲಿ. ಏನಿಲ್ಲ, ಕೈಗಳು ಎಲ್ಲ ಗಾಯ. ಗುರುವೇ, ನಾನು ಕುತ್ಕೊಂಡಿರೋ ಅಂಥ ಪ್ಲೇಸ್ ನೋಡಿ. ಇಲ್ಲಿ 2013ನೇ ಇಸ್ವಿಯಲ್ಲಿ ಲಾಸ್ಟ್ ಕಡೆಯ ಶ್ರಾವಣ ಸೋಮವಾರ ದಿನ ಎಲ್ಲರೂ ಹತ್ತುತ್ತಾರೆ. ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹತ್ತುತ್ತೀವಿ. ಇಲ್ಲಿಂದನೇ ನಮ್ಮ ಅಕ್ಕ ಹೊಸದಾಗಿ ಮದುವೆ ಆಗಿರ್ತಾಳೆ. ಇದೇ ಪ್ಲೇಸು, ನಾನು ಕುತ್ಕೊಂಡಿರೋಂಥ ಇದೇ ಪ್ಲೇಸು. ನಾನು ಅಲ್ಲಿ ಕುತ್ಕೊಂಡಿದ್ದೆ, ನಮ್ಮ ಅಕ್ಕ ಇಲ್ಲಿ ಜಾರು ಬಿದ್ದಿದ್ದು. ಇಲ್ಲಿಂದ ಸೀದಾ 80 ಅಡಿ ಕೆಳಗೆ ಉಳ್ಕೊಂಡು ಹೋಗಿರೋದು. ಸೀದಾ 80 ಅಡಿ 90 ಅಡಿ ಕೆಳಗೆ ಹೋಗಿರೋದು ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿಂದನೇ ಹೋಗಿರೋದು ನೋಡಿ. ಇಲ್ಲಿ ಕುತ್ಕೊಂಡಿರೋಂಥ ಜಾಗದಿಂದನೇ ನಮ್ಮ ಅಕ್ಕ ಬಿದ್ದಿದ್ದು 2013ನೇ ಇಸ್ವಿಯಲ್ಲಿ. ಕಡೆ ಶ್ರಾವಣ ಸೋಮವಾರ ಬಂದಾಗ ಎಲ್ಲರೂ ಹತ್ತಿದ್ವಿ. ಇದೇ ಜಾಗದಿಂದ ಬಿದ್ದಿರೋದು ನೋಡ್ತಿದ್ರಲ್ಲ, ನಾನು ಹಿಂದೆ ಕುತ್ಕೊಂಡಿದ್ದೀನಲ್ಲ, ಇದೇ ಜಾಗನೇ. ಸೀದಾ 80 ಅಡಿ ಕೆಳಗೆ ಹೋಗಿರೋದು ಸೀದಾ. ಉಳಿದಿರೋದೇ ಒಂದು ದೊಡ್ಡ ವಿಷಯ. ನಮ್ಮ ಮನೆ ದೇವ್ರ ಅದೃಷ್ಟನೇನೋ ಮಿಗಿಲಿರೋದು, ಅದೇ ದೊಡ್ಡದೊಂದು ಆಶ್ಚರ್ಯ ಇಡೀ ಪಾವಗಡ ತಾಲೂಕಿಗೆ. ಆ ದಿನ ಒಂದು ಬೆರಗಾಗುವಂಥ ಸಂಗತಿ ಎಲ್ಲರಿಗೂ. ಸಿಂಪಲಾಗಿ ಹೇಳ್ತೀನಿ. ಬೀಳೋಕ್ಕೆ ಕಾರಣ ಏನು ಅಂದರೆ, ನಾನು ಇಲ್ಲೇ ಮುಂದೆ ಹೋಗ್ತಾ ಇದ್ದೆ. ಒಂದು ನೆಗೆಟಿವ್ ಎನರ್ಜಿಯಿಂದ ಬಿದ್ದಿದ್ದು, ಬದುಕಿದ್ದು ಪಾಸಿಟಿವ್ ಎನರ್ಜಿಯಿಂದ. ಇಷ್ಟು ಹೇಳೋಕ್ಕಷ್ಟೇ ಇಷ್ಟಪಡ್ತೀನಿ. ಸೆನ್ಸಿಟಿವ್ ಮ್ಯಾಟರ್ ಅದಕ್ಕೆ. ನೋಡಿ ಕೋಟೆ ಇದೆ, ಕಂಪ್ಲೀಟ್ ಮುಚ್ಚಾಗಿದೆ. ದಾರಿ ಮಾತ್ರ ಏನೇನಂದ್ರೆ ಏನು ಇಲ್ಲ, ಎಲ್ಲ ರೋಜಾ ಗಿಡಗಳು ಬೆಳೆದಾವೆ. ನಂತರ ಇದಕ್ಕೆ ಇಂಥ ಟೈಮಿಗೆ ಬಂದಿದ್ದೀನಿ. ಈ ಕೋಟೆ ಕೆಳಗೆ ನೋಡಿ ಕರಡಿಯ ಮಲ ಕಾಣಿಸ್ತಾ ಇದೆ, ಇಲ್ಲೂ ಬಂದೋಗಿದ್ದಾವೆ. ಈ ಕೋಟೆ ಸುಮಾರು 800-900 ವರ್ಷದ್ದು. ನೋಡಿ ಯಾವ ಥರ ಭದ್ರವಾಗಿದೆ. ಇನ್ನು ಈ ಜರ್ಗಲ್ಲಿ ಯಾವ ಥರ ಕಟ್ಟಿದ್ರು ಅನ್ನೋದೇ ಇಲ್ಲ, ಆಶ್ಚರ್ಯ ನೋಡಿ. ಇನ್ನೇನು ಬನ್ನಿ ಮೇಲೋಗೋಣ. ಬಜರಂಗ್ ಬಲಿ, ಆ ಕಳ್ಳೆ ಗಿಳ್ಳೆ ಏನೇ ಅಡ್ಡ ಬರಲಿ ಏನು ತಡಿತಾ ಇಲ್ಲ ನನ್ನ ಹೆಬ್ಬಕ್ಕೆ. ಸ್ವಾಮಿ ಬಂದೇ ಬಿಟ್ಟೆ ಕೊನೆ. ನೋಡಿ, ನಿಡಗಲ್ ಸಾಮ್ರಾಜ್ಯಕ್ಕೆ ಸ್ವಾಗತ ಸುಸ್ವಾಗತ. ಅಯ್ಯಪ್ಪ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿಲ್ಲ, ಬರ್ತಾನೆ ಇದ್ದೀನಿ, ಬೆಟ್ಟ ಹತ್ತುತ್ತಾನೆ ಇದ್ದೀನಿ. ನೋಡಿ, ಇದಕ್ಕೆ ದೊಣೆ ಅಂತಾರೆ. ಫುಲ್ಲಾಗಿದ್ದಾವೆ ನೀರು ಮಾತ್ರ ನೋಡಿ. ಇದೇ ನೋಡಿ ನಮ್ಮೂರು ಕಾಣಿಸ್ತಾ ಇದೆ. ಫುಲ್ ನಮ್ಮೂರು ಕಂಪ್ಲೀಟ್ ಕಾಣಿಸ್ತಾ ಇದೆ ನೋಡಿ, ನಮ್ಮೂರು ಬೆಟ್ಟಗಳು.
ಗುರುವೇ, ಈ ಪುರಾತನವಾದ ಶಿವನ ದೇವಸ್ಥಾನವನ್ನು ನೋಡೋಣ ಬನ್ನಿ. ಶತಮಾನಗಳ ಹಿಂದೆ ಋಷಿಮುನಿಗಳು ಹಾಗೂ ಪೂಜಾರಿಗಳಿಂದ ಪೂಜೆ ಪುನಸ್ಕಾರ ಮಾಡಿಸಿಕೊಂಡು ಈ ದೇವಾಲಯ ವಿಜೃಂಭಿಸುತ್ತಿತ್ತು. ಈಗ ನೋಡಿ ಪಾಳು ಬಿದ್ದಿದೆ. ಇದೇ ಥರ ನೂರಾರು ದೇವಾಲಯಗಳು ಸಹ ಪಾಳು ಬಿದ್ದು ನಾಶ ಆಗಿದ್ದಾವೆ. ಅದರಲ್ಲಿ ಈ ಶಿವಾಲಯವು ಕೂಡ ಒಂದಾಗಿದೆ. ಎಲ್ಲ ಪರಕೆ 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 ಹುಲ್ಲು. ಅಯ್ಯಪ್ಪ ಗುರುವೇ, ಈ ಗುಂಡನ್ನು ನೋಡ್ರಿ. ಈ ಗುಂಡಿನ ಕೆಳಗೆ ಮನೆನೇ ಮಾಡಿಬಿಟ್ಟವ್ರೆ. ಸದ್ಯಕ್ಕಂತೂ ಖಾಲಿ ಹೊಡಿತಾ ಇದೆ. ಎಲ್ಲರ ಬರವಣಿಗೆಗಳು ನೋಡಿ ಯಾವ ಥರ ಬರೆದೋಗಿದ್ದಾರೆ. ಸದ್ಯಕ್ಕಂತೂ ಫುಲ್ ಖಾಲಿ. ಇದು ನೋಡಿ, ಇದು ಅಷ್ಟೇ ಫುಲ್ ಖಾಲಿ ಹೊಡಿತಾ ಇದೆ. ಆದರೆ ಈ ಶಿಖರಕ್ಕತ್ತ ದಾರಿ ಇದೆ, ಬನ್ನಿ. ಈ ದಾರಿ ಮಾತ್ರ ಮಸ್ತ್ ಇದೆ ಹತ್ತಕ್ಕೆ. ನಮ್ಮೂರಿಂದ ಬಂದಿದ್ದಾದರೆ ದಾರಿನೇ ಅಲ್ಲ ಅದು, ಅಂಥ ದಾರಿ ಅದು. ಆರಾಮಾಗಿ ಹೋಗ್ಬೋದು. ಇದು ಸ್ವಲ್ಪ ನೋಡಿ, ಅಲ್ಲಿ ಹೋಗ್ಬೇಕೀಗ. ದಾರಿ ಚೆನ್ನಾಗೈತೆ, ಇದೇನು ಕಷ್ಟ ಏನಲ್ಲ, ಆರಾಮ್ಸೆ ಹತ್ತು ಬಿಡ್ಬೋದು ನಾನು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸುಸ್ತಾಯ್ತಾ ಇನ್ನೇನು ಬಂತು ಅಂತ ಬರೆದಿದ್ದಾರೆ. ಇನ್ನೊಂದು 10-12 ಮೆಟ್ಲಷ್ಟೇ ಶಿಖರಕ್ಕೆ. ಶಿಖರದಿಂದ ನೋಡ್ತಾ ಇರುವಂಥ ವ್ಯೂ ನೋಡಿ, ಸೂಪರ್ ಕ್ಯಾಲಿಫ್ರಾಗಿಲಿಸ್ಟಿಕ್ ಎಕ್ಸ್ಪಿಯಾಲಿಡಿಷಿಯಸ್. ನೋಡಿ, ಶಿಖರದ ಬಸವಣ್ಣನ ದೇವಸ್ಥಾನಕ್ಕೆ ನಮಸ್ಕರಿಸಿ ನಿಂತಿರುವಂಥ ಶಿಲೆ ನೋಡಿ. ಹಾಗೆ ನಿಡ್ಗಲ್ ಸಂಸ್ಥಾನದ ಶಾಸನವೂ ಸಹ ನೋಡ್ತಾ ಇದ್ದೀವಿ. ಇಲ್ಲಿ ಪ್ರತಿಷ್ಠಾಪಿಸಿರುವಂಥ ಬಸವಣ್ಣನ ವಿಗ್ರಹ ನೋಡಿ. ಹಾಗೆ ಈ ಶಾಸನದಲ್ಲಿ ಚಿಕ್ಕದಾಗಿ ಲಿಂಗವೂ ಸಹ ಕೆತ್ತಿದ್ದಾರೆ ನೋಡಿ. ಬೆಳಗ್ಗೆಯಿಂದ ಕೂಳು ನೀರು ಎಲ್ಲ ಬಿಟ್ಟು ನಿಡ್ಗಲ್ ಬೆಟ್ಟ ಹತ್ತಿದ್ದೀನಿ ನೋಡಿ. ಫುಲ್ ಹೈಯೆಸ್ಟ್ ಪೀಕಲ್ಲಿದ್ದೀನಿ ನೋಡಿ. ಎಲ್ಲ ತೋರಿಸ್ತಾ ಇದ್ದೀನಿ ಸುತ್ತೂರ. ಎಲ್ಲ ಮಂಜು, ಏನು ಕಾಣಿಸಲ್ಲ, ಫುಲ್ ಮಂಜು. ಮ್ಯಾಲೆ ಬಂದರೆ ಫುಲ್ ಗಾಳಿ, ಫುಲ್ ಮಂಜು ನೋಡಿ. ಈ ಶಿಖರದಿಂದ ನೋಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿಂಡ್ಮಿಲ್ಗಳು ಇರುವಂಥ ಚಿತ್ರದುರ್ಗದ ವಿಂಡ್ಮಿಲ್ಗಳು ಕ್ಲಿಯರ್ ಆಗಿ ಕಾಣಿಸ್ತವೆ. ಕೆಲವರು ಈ ಬೆಟ್ಟನೇ ಹತ್ತಿರಲ್ಲ ಆದರೂ ಕಾಣಿಸಲ್ಲ ಅಂತ ವಾದ ಮಾಡ್ತಾರೆ. ನನ್ನ ಕಾಲಿಗೆ ಸ್ವಲ್ಪ ವಿಕಲತೆ ಇರ್ಬೋದು, ಆದರೆ ನನ್ನ ಕಣ್ಣಿಗಲ್ಲ. ಯಾಕಂದರೆ 2019ನೇ ಇಸ್ವಿಯಲ್ಲಿ ಇದೇ ಶಿಖರದಿಂದ ನಾನು ಕಣ್ಣಾರೆ ನೋಡಿದ್ದೀನಿ ಚಿತ್ರದುರ್ಗದ್ದು ಮತ್ತು ಪೆನುಗೊಂಡದು. ಈಗ ಮಂಜಿರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಗುರುವೇ, ನಮ್ಮೂರಿಂದ ಬಂದಂಥ ದಾರಿ ನೋಡಿದ್ರಲ್ಲ ಎಷ್ಟು ಕಷ್ಟಕರವಾಗಿತ್ತು. ಈ ದಾರಿನ ನೋಡಿ ಎಷ್ಟು ಸುಲಭವಾಗಿದೆ. ಈ ದಾರಿ ನಿಡ್ಗಲ್ಗೆ ಸೀದಾ ಕರ್ಕೊಂಡೋಗುತ್ತೆ. ಮೊದಲು ನಿಡ್ಗಲ್ಲಲ್ಲಿ ಬೆಳೆದಂಥ ತರಕಾರಿನ ಜನರು ಇದೇ ದಾರಿಯಲ್ಲಿ ನಮ್ಮೂರಿಗೆ ತರ್ತಾಯಿದ್ರು ನೋಡಿ. ನಿಡ್ಗಲ್ಲಿಂದ ನಮ್ಮೂರಿಗೆ 8-9 ಕಿಲೋಮೀಟ್ರ್ ಆಗುತ್ತೆ ರೋಡಲ್ಲಿ ಬಂದರೆ. ಅದೇ ಈ ಕಡೆಯಿಂದ ಆದರೆ ಬೇಗ ಹತ್ರ ಆಗುತ್ತೆ, ಒಂದು 3 ಕಿಲೋಮೀಟ್ರ್ ಆಗ್ಬೋದು ಅಂಥೇಳಿ ಹಿಂಗೆ ಸಿನೇ ತಗೊಂಡು ಬರ್ತಿದ್ರು. ಈ ದೇವಸ್ಥಾನಗಳು ನೋಡಿ, ಹಳೆಯ ದೇವಸ್ಥಾನಗಳು. ಓಕೆ ಗುರುವೇ, ಈ ಟ್ರೆಕ್ಕಿಂಗ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಟ್ರೆಕ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಒಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಶರಣು ಶರಣಾರ್ಥಿ.